ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ಶುಕ್ರವಾರದ ಮುಂದುವರೆದ ಭಾಗ. ಫ್ರೆಂಡ್ಸ್, ಎರಡನೇ ಪೂಜೆ ಆಯಿತು. ಸೊ ಮೊದಲನೇ ಪೂಜೆ ಬೆಳಗ್ಗೆ ನಾನು ಒಬ್ಬಳೇ ಮಾಡಿದ್ದೆ. ಇವಾಗ ಹುಡುಗರೆಲ್ಲ ಸೇರಿಕೊಂಡು, ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಎರಡನೇ ಪೂಜೆನ ಮುಗಿಸಿದ್ದೀವಿ. ಸೊ 10 ಗಂಟೆಗೆಲ್ಲ ಪೂಜೆ ಆಗಿದೆ. ಸೊ ಇವಾಗ ನಾನು ನೀವು ನೋಡ್ದಂಗೆ ರವೆ ಉಂಡೆನ ಮತ್ತು ಹಸಿಯನ್ನ ಇವಾಗ ನೈವೇದ್ಯಕ್ಕೆ ಇಟ್ಟಿದ್ದೆ. ಬೆಳಗ್ಗೆ ಬಂದು ನಾನು ಪಂಚಾಮೃತನ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಕಡಲೆ ಸಕ್ಕರೆನ ಮಾಡಿಟ್ಟಿದ್ದೆ. ಸೊ ಇವಾಗ ಸಂಜೆ ಪೂಜೆಗೆ, ಕೊದಲು ಟೈಮ್ ಪೂಜೆಗೆ ಹಾಗೂ ನಮಗೆ ಊಟಕ್ಕೆ ಅಂತ, ಹಬ್ಬದ ಊಟಕ್ಕೆ ಅಂತ ಹೇಳಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಬನ್ನಿ ಒಬ್ಬಟ್ಟು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ತೊಗರಿಬೇಳೆ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಬೆಲ್ಲ ಮತ್ತು ತೊಗರಿಬೇಳೆ ಹಾಗೆ ಮೈದಾ ಹಿಟ್ಟನ್ನ ತಂದಿದ್ದೀನಿ. ಸೊ ಈ ಮೈದಾ ಹಿಟ್ಟು ಬೆಲ್ಲ ನಾನು ಮಾಡೋದು ತೊಗರಿಬೇಳೆನಲ್ಲೇ ಮಾಡೋದು. ಕೆಲವರು ಕಡಲೆಬೇಳೆಲ್ಲೂ ಕೂಡ ಮಾಡ್ತಾರೆ, ಕಾಯಿ ಒಬ್ಬಟ್ಟು ಕೂಡ ಮಾಡ್ತಾರೆ. ಬಟ್ ನಾನು ಇವತ್ತು ವಿಶೇಷವಾಗಿ ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದು ಹೂರಣ ನಮಗೆ ತೆಳು ಅನಿಸಿದ್ರೆ ಸ್ವಲ್ಪ ಕಡಲೆ ಕೂಡ ಹಾಕೋಬಹುದು, ಅನಿಸಿದ್ರೆ ಮಾತ್ರ. ಹಾಗೆ ಸ್ವಲ್ಪ ಕಾಯಿ ಅಥವಾ ಕೊಬ್ಬರಿನ ಕೊನೆಗೆ ಸ್ವಲ್ಪ ಹಾಕ್ಕೊಂಡು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಜೊತೆಗೆ. ಹಾಗೆ ಒಬ್ಬಟ್ಟು ಸಾಂಬಾರನ್ನ ಮಾಡೋಣ ಅಂತ. ಸೊ ಹಾಗೆಯೇ ಕೋಸಂಬರಿನ ಮಾಡ್ಕೊತಾ ಇದ್ದೀನಿ. ಸೊ ಕೋಸಂಬರಿ ಮಾಡ್ತೀನಿ. ಸೊ ಅಡುಗೆ ಎಲ್ಲ ಆದಮೇಲೆ ತೋರಿಸ್ತೀನಿ. ಬಟ್ ಇದು ಇವಾಗ ನೈವೇದ್ಯಕ್ಕೆ ಬೇಕಾಗಿರೋದ್ರಿಂದ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ತೊಗರಿಬೇಳೆನ ಒಂದು 3-4 ಸಲ ತೊಳೆದ್ಬಿಟ್ಟು ಒಂದು ಅಗಲವಾದ ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಾನು ಓಪನ್ ಆಗಿ ಬೇಯಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 1/2 ಸ್ಪೂನಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನೀಗ ಓಪನ್ ಆಗಿ ಮಾಮೂಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಸೊ ಬೇಯಿಸ್ಕೊಂಡ್ಮೇಲೆ ನಾವು ಅಷ್ಟೊತ್ತಿಗೆ ಮೈದಾ ಹಿಟ್ಟೆಲ್ಲ ಕಲಸಿಟ್ಬಿಟ್ರೆ ಸೊ ಇದು ಬೆಂದ್ಬಿಡುತ್ತೆ. ಅರ್ಜೆಂಟಲ್ಲಿ ಮಾಡೋ ಹಾಗೆ ಏನಿರಲ್ಲ. ಇವಾಗ ಇದನ್ನು ಮುಚ್ಚಿಟ್ಟಿದ್ದೀನಿ, ಇದು ಬೇಯ್ತಾ ಇರುತ್ತೆ. ಸೊ ಇದು ಬೇಯೋಷ್ಟೊಳಗಡೆ ಬನ್ನಿ ನಾವು ಇದನ್ನು ಕಣ್ಕನ ಕಲಸಿಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಹಬ್ಬಕ್ಕೆ ಬಂದು ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಕೋಸಂಬರಿ, ಪಲಾವ್ ಮತ್ತು ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಇದು ಬಂದು ಸಂಜೆ ಪೂಜೆಗೆ ನೈವೇದ್ಯಕ್ಕೂ ಆಗುತ್ತೆ, ಹಾಗೆ ನಮಗೆಲ್ಲ ಊಟಕ್ಕೂ ಆಗುತ್ತೆ ಅಂತ ಮಾಡಿಕೊಂಡೆ. ಸೊ ಇಲ್ಲಿ ನೋಡಿ, ನಾನು ಪ್ಯಾಕೆಟಲ್ಲಿರುವಂಥ ಮೈದಾ ಹಿಟ್ಟನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಹಬ್ಬ ಅಂತ ಬಂದ್ರೇ ಒಂದು ಖುಷಿ ಅಲ್ವಾ ನಮಗೆ. ಸೊ ಹಾಗಾಗಿ ಇದು ಎಲ್ಲ ಬೇಳೆ ಎಲ್ಲ ಬೇಯೋದ್ರೊಳಗಡೆ ಇದು ಕಲಸಿಟ್ಕೊಬೇಕು. ಇದು ಮಿನಿಮಮ್ ಅಂದ್ರೂ 2 ಅವರ್ ನೆನಿಬೇಕು, ಸಾಫ್ಟಾಗಿ ಬರಬೇಕು ಒಬ್ಬಟ್ಟು ಅಂದರೆ. ನೋಡಿ, ನಾನು ಇವಾಗ ಮೈದಾ ಹಿಟ್ಟಿಗೆ ಒಂದು 2-3 ಸ್ಪೂನು ಸಣ್ಣ ರವೆನ ಸೇರಿಸ್ಕೊತಾ ಇದ್ದೀನಿ. ಸೊ ಸಣ್ಣ ರವೆನ ಸೇರಿಸ್ಕೊಂಡು ಇದಕ್ಕೊಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು, ಹಾಗೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತೀನಿ. ಈ ಮೈದಾ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬಟ್ಟು ಬರೋ ಅಂಥದ್ದು. ಸೊ ನೋಡಿ, ಇದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನಾನು. ಸೊ ಅದು ಕ್ಲಿಪ್ಪಿಂಗ್ ಆ್ಯಕ್ಚುಲಿ ಮಿಸ್ ಆಗಿದೆ. ಸೊ ನೀರು ಹಾಕ್ಕೊಂಡು ಕಲಿಸಿದ್ಮೇಲೆ ಇದೇ ರೀತಿ ಆಗಿದೆ. ನಾನಿಲ್ಲಿ ಸ್ವಲ್ಪನೂ ಆಯಿಲ್ ಸೇರಿಸಿಲ್ಲ ಫೈನಲ್ವರೆಗೂ. ಸೊ ಇವಾಗ ನಾನು ಫೈನಲಾಗಿ ಆಯಿಲ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ನಾದಿ ಎಲ್ಲ ಆದಮೇಲೆ ಮುಚ್ಚಿಟ್ಬಿಡ್ತೀನಿ. ಒಂದು 2 ಅವರ್ ಇದನ್ನು ತೆಗೆಯೋದಕ್ಕೆ ಹೋಗಲ್ಲ.
ಸೊ ಸಂಜೆ ನಾವು 5:30 ಪೂಜೆ ಅಷ್ಟರೊಳಗಡೆ ಇದನ್ನು ರೆಡಿ ಮಾಡ್ಕೋಬೇಕಲ್ವ. ಸೊ ಇದೆಲ್ಲ ಕಲಸಿಟ್ಟು ಮಾಡಿಟ್ರೆ ಸೊ ಸುಲಭವಾಗಿ ಪೂಜೆನ ಆರಾಮಾಗಿ ಮಾಡ್ಬೋದು. ಸೊ ಫ್ರೆಂಡ್ಸ್, ಹಬ್ಬದ ದಿನವೇ ನಮ್ಮ ಹಸ್ಬೆಂಡು ಸ್ವಲ್ಪ ಹೊರಗಡೆ ಹೋಗಿದ್ರು, ಎಲ್ಲೋ ಅವ್ರದ್ದು ಆರ್ಡ್ರ್ ಬಂದಿತ್ತು ಅಂತ. ಸೊ ಅದು ಚಿಕ್ಕಬಳ್ಳಾಪುರ ಭಾನುವಾರ ರೋಡ್ ಅನಿಸುತ್ತೆ. ಅಲ್ಲಿ ದ್ರಾಕ್ಷಿ ತೋಟಗಳೆಲ್ಲ ಇತ್ತು. ಅಲ್ಲಿ ಅವರು ಕೇಳಿದಾಗ ಸೊ ನೋಡಿ ಹಬ್ಬಕ್ಕೆ ಲಕ್ಷ್ಮಿಗೆ ನಮಗೆ ಕಪ್ಪು ದ್ರಾಕ್ಷಿ ಸಿಕ್ಕಿದೆ ನೋಡಿ. ಕಾರ್ನಲ್ಲಿ ಕಿತ್ಕೊಂಡು ಹಾಕ್ಕೊಂಡು ಬಂದಿದ್ರು. ಒಂದು 3 kg ಅಷ್ಟು ಇತ್ತು, ಮೇಲೇ ಇತ್ತು. ತುಂಬ ಖುಷಿ ಆಯಿತು. ಗೊಂಚಲೇ ಕಿತ್ಕೊಂಡು ಬಂದಿದ್ರು. ಅವರು ಪಾಪ ಏನಿಲ್ಲ ತಗೊಂಡೋಗಿ ಅಂತ ಹೇಳಿದ್ರೆ, ಲಕ್ಷ್ಮಿ ಹಬ್ಬದ ದಿನವೇ ನಮಗೆ ಸಿಕ್ತು ಇದು ಅನ್ನೋದೇ ನಮಗೆ ತುಂಬ ಖುಷಿ ಆಗಿಬಿಡ್ತು ನನಗಂತೂ. ಫ್ರೂಟ್ಸ್ನ ನೋಡಿ ದೇವ್ರಿಗೋಸ್ಕರ ನೈವೇದ್ಯಕ್ಕೆ ಇಡೋದಕ್ಕೋಸ್ಕರನೇ ಸಿಗ್ತಾ ಇದು ಅನ್ನೋ ಅಷ್ಟು ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ. ಹಣ್ಣು ಕೂಡ ಅಷ್ಟೇ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಹಣ್ಣಾಗಿದ್ದೆಲ್ಲ ತುಂಬ ಸ್ವೀಟ್ ಆಗಿತ್ತು. ಇನ್ನೊಂದು ಸ್ವಲ್ಪ ಅದು ಹುಳಿ ಇತ್ತು. ಅದಕ್ಕೆ ಉಪ್ಪಿನ ಪುಡಿನ ಮಿಕ್ಸ್ ಮಾಡಿಕೊಂಡು ತಿಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಿಡದಲ್ಲೇ ಹಣ್ಣಾಗಿದ್ದಿದ್ದು. ಸೊ ಇಷ್ಟನ್ನು ಕಿತ್ಕೊಂಡ್ಬಂದಿದ್ರು ನಮ್ಮ ಹಸ್ಬೆಂಡು. ಸಾಕು, ಕಪ್ಪು ದ್ರಾಕ್ಷಿನ ಜಾಸ್ತಿ ಯಾರೂ ತಿನ್ನಲ್ಲ ಅಂತ. ಅದೊಂದು ಜಸ್ಟ್ ನಿಮ್ಮ ಕ್ಲಿಪ್ಪಿಂಗ್ನ ಶೇರ್ ಮಾಡಿಕೊಂಡೆ. ಸೊ ಇದು ಈ ಕಡೆ ಬೇಳೆನ ಬೇಯಿಸೋಕೆ ಇಟ್ಕೊಂಡಿದೆ ಅಲ್ವಾ, ನೋಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಪ್ರತಿಯೊಂದು ಬೇಳೆ ಕೂಡ ಸರಿಸಮನಾಗಿ ಬೇಯಬೇಕು ನಮಗೆ. ಒಂದು ಬೇಳೆ ಗಟ್ಟಿ, ಒಂದು ಬೇಳೆ ಬೆಂದಿರೋದು ಆ ಥರ ಇರಬಾರ್ದು. ಹೂರ್ಣ ಸರಿ ಹೋಗಲ್ಲ ನಾವು ಒಬ್ಬಟ್ಟು ತಟ್ಟುವಾಗ. ಇದು ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು 5 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಮುಚ್ಚಿಟ್ಕೊಂಡು. ಸೊ ಇದು ಬೆಂದುಬಿಟ್ರೆ ಸೊ ನಾವಿವಾಗ ಹೂರ್ಣಕ್ಕೆ ರೆಡಿ ಮಾಡ್ಕೋಬೋದು. ಸೊ ಇದು ಒಂದು 20 ನಿಮಿಷ ಸಾಕಾಯ್ತು ಅಷ್ಟೇ ಬೇಯಲಿಕ್ಕೆ. ಇವಾಗ ಆಲ್ಮೋಸ್ಟ್ ಇದು ಬೆಂದುಬಿಟ್ಟಿದೆ. ಇವಾಗ ನಾನು ಮುಚ್ಚಿಟ್ಬಿಡ್ತೀನಿ ಒಂದು 10 ನಿಮಿಷ. ನೋಡಿ, ನನಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಶುಕ್ರವಾರ ಹಬ್ಬದ ದಿನ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಆಕಸ್ಮಿಕವಾಗಿ ಬಂದರು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ, ಇದನ್ನು ನೀರಲ್ಲಿ ಹಾಕ್ಕೊಂಬಿಡ್ತೀನಿ. ಸೊ ಫುಲ್ ನೀರೆಲ್ಲ ಡ್ರೈ ಆಗಿಬಿಡಲಿ. ಅದಾದಮೇಲೆ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇಲ್ಲಿ ನನ್ನ ಅಕ್ಕ ಮತ್ತು ನನ್ನ ತಂಗಿ ಬಂದು ನಮ್ಮ ದೊಡ್ಡ ಮಾವ ಅವರು ಸೊಸೆ ಅವರು ಆಗ್ತಾರೆ. ಬಟ್ ನನಗೆ ಅಕ್ಕ ಮತ್ತು ತಂಗಿ ತುಂಬ ಖುಷಿಯಾಯಿತು. ಆಕಸ್ಮಿಕವಾಗಿ ಬಂದರು ಹಬ್ಬದ ದಿನ ಮುತ್ತೈದೆಯರು ಮನೆಗೆ ಅಂತ. ತುಂಬ ಖುಷಿಯಾಯಿತು. ನಾನು ಆವಾಗ ಒಬ್ಬಟ್ಟನ್ನ ಮಾಡೋದೆಲ್ಲ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲಿಲ್ಲ. ಅವ್ರ ಜೊತೆ ನಾನು ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದರು. ಹಾಗೆ ರಜಾ ಕೂಡ ಇತ್ತು ಅಣ್ಣಂಗೆ, ನಮ್ಮ ಭಾವಾಗೆ ಅಂತ. ಸೊ ನನಗಲ್ಲಿ ಕ್ಲಿಪ್ಪಿಂಗ್ನ ತೆಗಿಯೋಕ್ಕಾಗಲಿಲ್ಲ ಜಾಸ್ತಿ. ಅವರೇನಾದರೂ ಅನ್ಕೋತಾರೇನೋ, ಮುಜುಗರ ಪಡ್ತಾರೇನೋ ಅಂತ ಹೇಳ್ಕೊಂಡು. ಸೊ ನಾನು ಅರ್ಜೆಂಟಲ್ಲಿ ನಾನು ಒಂದು 3-4 ಒಬ್ಬಟ್ಟನ್ನ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿಟ್ಕೊಂಡ್ಬಿಟ್ಟು ಸೊ ಅವ್ರಿಗೆ ಅಡುಗೆಗೆ ರೆಡಿ ಮಾಡಿದೆ. ನಾನು ಆ್ಯಕ್ಚುಲಿ ಮೆಣಸಿನ್ಕಾಯಿ ಬಜ್ಜಿ, ಪಲಾವ್ ಎಲ್ಲ ಮಾಡಬೇಕು ಅಂತ ಇದ್ದಿದ್ದು. ಬಟ್ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಬರೀ ಒಬ್ಬಟ್ಟು, ಅನ್ನ, ಸಾಂಬಾರು, ಕೋಸಂಬರಿ ಮಾಡಿದ್ದಾಯಿತು. ಆಮೇಲೆ ನೈಟು ನಾವು ಮಾಡ್ಕೊಂಡು ತಿಂದಿದ್ವಿ. ಬಟ್ ಅದೆಲ್ಲ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಬ್ಬದ ಗಡಿ ಬಿಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಮಗೆ. ನೋಡಿ ಇಲ್ಲಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸಾಫ್ಟಾಗಿ ಸ್ಮೂತಾಗಿ ಬರ್ತಾಯಿತ್ತು. ಸೊ ಎಲ್ಲ ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡು ನಾನು ಎತ್ತಿಟ್ಕೊಂಡೆ. ಸೊ ಅವರು ಅರಿಶಿನ ಕುಂಕುಮನ ತಗೊಂಡು ಅವರು ಹೊರಟ್ಬಿಟ್ರು. ಅವ್ರ ಮನೆಯಲ್ಲೂ ಕೂಡ ಹಬ್ಬ ಮಾಡಿದರು. ಸೊ ಹಾಗಾಗಿ ಅವರು ಹೊರಟ್ಬಿಟ್ರು. ನನಗೆ ಬರೋಕ್ಕೆ ಹೇಳಿಬಿಟ್ಟು ಬನ್ನಿ ಅರಿಶಿನ ಕುಂಕುಮಕ್ಕೆ ಅಂತ. ಸೊ ಜಾಸ್ತಿ ಕ್ಲಿಪ್ಪಿಂಗ್ನ ತಗೊಳಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ತಗೋತೀನಿ. ಇಲ್ಲಿ ನೋಡಿ. ಸೊ ಇದು ಇವಾಗ ಸದ್ಯಕ್ಕೆ ಇಷ್ಟನ್ನ ಮಾಡಿಕೊಂಡು ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಒಬ್ಬಟ್ಟು ರೆಡಿಯಾಗಿತ್ತು, ತೊಗರಿಬೇಳೆ ಒಬ್ಬಟ್ಟು. ಸೊ ಹಾಗೆ ಸಂಜೆ ಪೂಜೆ ಕೂಡ ಒಬ್ಬಟ್ಟನ್ನ ಇಟ್ಬಿಟ್ಟು ಪೂಜೆನ ಮಾಡಿಕೊಂಡೆ. 3ನೇ ಪೂಜೆ ನಂದು ಮುಗೀತು. ಪೂಜೆ ಎಲ್ಲ ಮಾಡಿ ಕೆಂಪಾರತಿ ಮಾಡಿ ದೇವಿಗೆ ಕಳಸನ ಕದಲಿಸ್ಬಿಟ್ಟು ಇಟ್ಟಿದ್ದೆ. ಸೊ ಶನಿವಾರ ಮಾರ್ನಿಂಗ್ ಎದ್ಬಿಟ್ಟು ನಾನು ದೇವ್ರ ಮನೆ ಎಲ್ಲ ಎತ್ತಿದ್ದು, ಕಳಸ ಎಲ್ಲ ಎತ್ತಿದ್ದು. ನೋಡಿ ಈ ರೀತಿಯಾಗಿ ನಮ್ಮದು ಕೊನೆಯ ಪೂಜೆ ಆಗಿತ್ತು. ಸೊ ಇಲ್ಲಿ ಅಕ್ಕ ಅವ್ರು ಬಂದಿದ್ದು ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಗೆ ತಗೊಂಡೆ. ಭಾವ ಮಕ್ಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮಕ್ಳುಗಳೆಲ್ಲ. ಜಸ್ಟ್ ಒಂದು ಕ್ಲಿಪ್ಪಿಗೆ ತಗೊಂಡಿದ್ದಷ್ಟೇ. ಅವರೆಲ್ಲ ಹೋದ್ಮೇಲೆ ಸೊ ಕೆಲವು ಜನಕ್ಕೆ ಅರಿಶಿನ ಕುಂಕುಮ ಕೊಡಬೇಕಿತ್ತು. ಕೊಟ್ಟು ಮುಗಿಸಿ ಹಬ್ಬನ ಮುಗಿಸಿದ್ವಿ. ಸೊ ಈಗಾಯಿತು ನಮ್ಮ ಹಬ್ಬ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.